ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿಯೊಳಗಡೆ 1800ಕ್ಕೂ ಹೆಚ್ಚು ಗಣೇಶನ ಪ್ರತಿಷ್ಠಾಪನೆಗಾಗಿ ಪರ್ಮಿಷನ್ ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಒಂದು 800ಕ್ಕಿಂತ ಹೆಚ್ಚು ಗಣಪತಿಗಳ ವಿಸರ್ಜನೆ ಆಗಿದೆ. ನಿನ್ನೆ ಮುತ್ತೂರು ನಮ್ಮ ದೊಡ್ಡಬಳ್ಳಾಪುರ ನಗರ ವ್ಯಾಪ್ತಿಯೊಳಗಡೆ ಮುತ್ತೂರಿನಲ್ಲಿ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ 9 ಜನಗಳಿಗೆ ಪೆಟ್ಟಾಗಿದೆ. ಒಬ್ಬರು ಅಲ್ಲಿ ಡೆತ್ ಕೂಡ ಆಗಿದೆ. ಆ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲೆಯಾದ್ಯಂತ SP ಅವರು ಮತ್ತು ನಾವು ಗಣೇಶನ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಏನೇನು ಪ್ರಿಕಾಷನರಿ ಮೆಸರ್ಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಜಿಲ್ಲೆಯಲ್ಲಿ ಕೂಡ ಮೀಟಿಂಗ್ ಮಾಡಿದ್ವಿ. ತದನಂತರ ನಮ್ಮ ತಹಸೀಲ್ದಾರ್ಗಳು ಇಂಟರ್ನ್ ತಾಲೂಕಿನಲ್ಲಿ ಕೂಡ ಎಲ್ಲ ಸಭೆಗಳನ್ನು ಮಾಡಿದರು. ಮತ್ತು ಅಗೇನ್ ಪೊಲೀಸ್ ಸ್ಟೇಷನ್ಸ್ ವ್ಯಾಪ್ತಿಗಳಲ್ಲೂ ಕೂಡ ಸಭೆಗಳನ್ನು ಮಾಡಬೇಕು, ಸಾರ್ವಜನಿಕರು ಇದ್ರ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂತೇಳ್ಬಿಟ್ಟು ನಾವು ಅವ್ರಿಗೆ ತಿಳುವಳಿಕೆಯನ್ನು ಕೊಡಲಾಗಿತ್ತು. ಅದೇ ರೀತಿ ಕೂಡ ಎಲ್ಲರೂ ಕೂಡ ನಮ್ಮಿಂದ ಪರ್ಮಿಷನ್ ತಗೊಂಡು ನಗರಸಭೆ ವ್ಯಾಪ್ತಿಲಿರ್ಬೋದು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಪರ್ಮಿಷನ್ ತಗೊಂಡು ಬೆಸ್ಕಾಮಿಂದ ಪರ್ಮಿಷನ್ ತಗೊಂಡು ಗಣೇಶನ ಪ್ರತಿಷ್ಠಾಪನೆ ಆಗಿತ್ತು. ಆದರೆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಇವರು ಪ್ರಿಕಾಷನರಿ ಮೆಜರ್ಸ್ನ ತಗೊಳ್ದೇನೆ ನನ್ನ ಒಂದು ಎಲೆಕ್ಟ್ರೋಮೋಟೆಡ್ ವೆಹಿಕಲ್ನಲ್ಲಿ ಗಣೇಶನ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಹಿಂದಿನ ಸೀಟ್ ಹಿಂದೆ ಬ್ಯಾಕ್ ಸೈಡ್ ಆಫ್ ದಿ ಡ್ರೈವರ್ ಅವರು ಪಟಾಕಿಗಳನ್ನು ಇಟ್ಟು ಅದು ತನ್ನ ಈಟಾದ ನಂತರ ಅದೇ ಕೂಡ ಬ್ಲಾಸ್ಟ್ ಆಗಿ ನಮ್ಮಲ್ಲಿ ಸೆಕ್ಯೂರಿಟಿಗೆ ಇದ್ದಂಥ ನಮ್ಮ ಒಬ್ಬರು ಕಾನ್ಸ್ಟೇಬಲ್ ಕೂಡ ಸೇರಿದಂತೆ ಡ್ರೈವರು ಮತ್ತು ಒಂದು ಮಗುಗೆ ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗುತ್ತದೆ. ಅವನಿಗೆ 14 ವರ್ಷ ಆಗಿರ್ತದೆ. ಉಳಿದ 9 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳು, ಜೊತೆಗೆ ಕೆಲವರಿಗೆ ಪಟಾಕಿಯಿಂದ ಹೆಚ್ಚು ಗಾಯಗಳಾಗಿ ಒಬ್ಬರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿದ್ದಾರೆ, ಒಬ್ಬರು ಹೊಸಮೆಟ್ ಹಾಸ್ಪಿಟ್ಲಲ್ಲಿದ್ದಾರೆ, ದೆನ್ ಇಬ್ಬರು ಸ್ಪರ್ಶ ಹಾಸ್ಪಿಟ್ಲಲ್ಲಿದ್ದಾರೆ ಮತ್ತು ಆದ್ಯ ಹಾಸ್ಪಿಟ್ಲು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಕಾರಣದಿಂದ ನಾವು ಈ ದಿನ ಡಿಸೈಡ್ ಮಾಡಿದ್ವಿ, ನಾವು ಮತ್ತು SP ಅವರು ತೀರ್ಮಾನ ಮಾಡಿ ಗಣೇಶನ ಪ್ರತಿಷ್ಠಾಪನೆ ಸಂದರ್ಭದಲ್ಲಿರ್ಬೋದು ಅಥವಾ ವಿಸರ್ಜನೆ ಸಂದರ್ಭದಲ್ಲಿರ್ಬೋದು ಈ ಎಲ್ಲ ಪ್ರೋಗ್ರಾಮ್ಗಳು ನಡೆಯುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಟಾಕಿಗಳನ್ನು ಬಳಸಬಾರ್ದು ಅಂತ ಹೇಳ್ಬಿಟ್ಟು ನಿಷೇಧಾಜ್ಞೆಯನ್ನು ಹೊರಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಸಾರ್ವಜನಿಕ ಕಾರ್ಯಕ್ರಮಗಳು ಮತ್ತು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಇವರಿಗೆ ಹೇಗೆ ಹ್ಯಾಂಡ್ಲು ಮಾಡಬೇಕು ಪಟಾಕಿಗಳನ್ನ ಅನ್ನೋದು ಕೂಡ ಸಾಮಾನ್ಯ ಜ್ಞಾನ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ಜಿಲ್ಲೆಯಾದ್ಯಂತ ನಮ್ಮ ಪಟಾಕಿಗಳನ್ನು ಬಳಸೋದನ್ನು ನಿಷೇಧ ಮಾಡಿ ನಾನು ಆಜ್ಞೆಯನ್ನು ಹೊರಡಿಸಿದ್ದೀನಿ. ಜೊತೆಗೆ ಈಗೇನು ಅವರು ಪಾಪ ಒಬ್ರಿಗೆ ಅವರು ದರ್ಜಿ ಕೆಲಸ ಮಾಡ್ತಿದ್ದಾರೆ, ನಾರ್ತ್ ಕರ್ನಾಟಕದಿಂದ ಇಲ್ಲಿ ಬಂದಿದ್ದಾರೆ. ಪಾಪ ಅವ್ರಿಗೆ ಒಬ್ಬನೇ ಮಗ ಇರ್ತಾನೆ, ಆತನಿಗೆ ಮುಖ ಎಲ್ಲವೂ ಕೂಡ ನೋಡಲಿಕ್ಕೆ ಆಗೋದು ಅಷ್ಟರ ಮಟ್ಟಿಗೆ ಪೆಟ್ಟಾಗಿದೆ. ಜೊತೆಗೆ ನಮ್ಮ ಪೊಲೀಸ್ ಅವ್ರಿಗೆ ಹೊಸಮಟ್ಟಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಉಳಿಕೆಯವ್ರದ್ದು ಯಾರ್ಯಾರಿಗೆ ತುಂಬ ಆರ್ಥಿಕವಾಗಿ ಹಿಂದುಳಿದಿರೋ ಅವೆಲ್ಲರೂ ಕೂಡ ಅವರು ಕುಟುಂಬದ ಎಲ್ಲ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಜನಗಳಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅವರಿಗೆ ಪರಿಹಾರ ಕೊಡಿಸೋದಕ್ಕೂ ಕೂಡ ಈಗ ನಾವು ಪತ್ರವನ್ನು ರವಾನೆ ಮಾಡಿದ್ದೀವಿ. ಈಗ ಇಮ್ಮಿಡಿಯೇಟಾಗಿ ಅವ್ರಿಗೆ ಏನೇನು ಸಮಸ್ಯೆಗಳು ಈಗ ಹಾಸ್ಪಿಟ್ಲಿಗೆ ಖರ್ಚು ವೆಚ್ಚಗಳಿದೆ ಅವನ್ನೆಲ್ಲವೂ ಕೂಡ ನಗರಸಭೆಯಿಂದ ಬರೆಸೋದಕ್ಕೆ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಅವನ್ನೆಲ್ಲವೂ ಕೂಡ ನಾವು ಮಾನಿಟರ್ ಮಾಡ್ತಾಯಿದ್ವಿ. SP ಅವರು ಮತ್ತು ನಮ್ಮ DYSP ನಾವೆಲ್ಲರೂ ಕೂಡ ನಿನ್ನೆ ಕೂಡ ಸ್ಥಳ ತನಿಖೆಯನ್ನು ಮಾಡಿದ್ದೀವಿ. ಜೊತೆಗೆ ಪರ್ಮಿಷನ್ಸ್ ಯಾರು ತಗೊಂಡಿದ್ದಾರೋ ಅವರು ಇದಕ್ಕೆ ಜವಾಬ್ದಾರರಾಗಿರ್ತಾರೆ. ಅವ್ರ ಮೇಲೂ ಕೂಡ ಕೇಸ್ ಬುಕ್ ಮಾಡುವಂಥದ್ದಕ್ಕೆ ಮಾಡ್ತಾಯಿದ್ದೀವಿ. ಜೊತೆಗೆ ನಾನು ಅವ್ರಿಗೆ ಫೈನಾನ್ಷಿಯಲಿಗೆ ಅವರು ಹೇಗಿದ್ದಾರೆ, ಸೌಂಡ್ ಆಗಿದೆಯಾ ಅಂತ ಚೆಕ್ ಮಾಡಿಸಿ ಈಗೇನು ಈ ಖರ್ಚು ವೆಚ್ಚಗಳು ಬರೆಸ್ತಾ ಇದ್ವೋ ಅವರಿಂದನೇ ವಸೂಲಿ ಮಾಡೋದಕ್ಕೂ ಕೂಡ ನಾನು ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಅದು ಮುಂದೆ ಅವ್ರದ್ದು ವೆರಿಫಿಕೇಷನ್ಸ್ ಮಾಡಿ ಅದ್ರ ಮೇಲೆ ನಾವು ಕ್ರಮಗಳನ್ನು ತಗೋತೀವಿ.